ನೀನು ಬಾ ಅಂದ್ರೆ ನಾನು ಬರ್ತೀನ ಇಲ್ವ ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಮಸ್ಕಾರ ಬಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ CSR ರೈಡರ್. ಸೊ ಈ ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗು, ಬಿಕಾಸ್ ಮೈಸೂರಿಂದ ಟಿಪಿಕಲ್ ಕನ್ನಡಿಗ ಮತ್ತು ರೆಡ್ ಪ್ಯಾರಾಸೈಟ್ ಇನ್ನೂ ಕೆಲವರು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ BTM ಲೇಔಟ್ಗೆ. ಅಂಬಾ ಬಜಾಜ್ ಅಂತ BTM ಲೇಔಟಲ್ಲಿದೆ, ಅಲ್ಲಿಗೆ ತುಂಬ ಜನ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ಸೊ ಅವರು ನೋಡೋಣ ಅಂತ ಹೋಗ್ತಾ ಇದ್ದೀವಿ. 12 o'clock ಬರೋದವರು. 12 o'clock ಕಿತ್ತಡಿ ಕಿರಣ್ ಅವ್ರು ಮೀಟಪ್ ಪ್ಲ್ಯಾನ್ ಮಾಡಿರೋದು. ಅವ್ರು ಲಂಡನ್ಗೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಸ್ಮಾಲ್ ಗ್ಯಾದರಿಂಗ್ ಅನ್ನೋ ಥರ, ಅದಕ್ಕೆ ಮೀಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಅವರೇ ಮೈಸೂರಿಂದ ಬರ್ತಾ ಇದ್ದಾರೆ ಅಂದಮೇಲೆ ನಾವು ಹೋಗದೇ ಇದ್ರೆ ತಪ್ಪಾಗುತ್ತೆ. ಸೊ ಬಿಗ್ ಫ್ಯಾನು ಟಿಪಿಕಲ್ ಕನ್ನಡಿಗ ಅವ್ರದ್ದು. ಅಯ್ಯೋ ಡಬಲ್ ಮೀನಿಂಗು ಸರ್. ಕಿತ್ತಡಿ ಕಿರಣ್ ಅವ್ರಿಗೂ ಅಷ್ಟೇ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಲಂಡನ್ ಟ್ರಿಪ್ ಹೊಡಿಬೇಕು ಅಂದರೆ ಸುಮ್ಮನೆನಾ? ಅದು ಮಲ್ಲೇಶ್ವರ ಬೆಟ್ಟ 200 kilometers ದೂರ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೇ ನಮಗೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೋತೀವಿ ನಾವು. ಲಂಡನ್ಗೆ ಹೋಗ್ತಾ ಇದ್ದಾರೆ ಅಂದರೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡಿರಬೇಡ. ಸೊ ಅವರು ವೀಡಿಯೋಸ್ ಹಾಕ್ತಾರಪ್ಪ, ನೋಡಬೇಕು. ಮಳೆ ಬರ್ತಾ ಇದೆ, ಎಲ್ಲ ಹಿಂಗೆ ನಿಲ್ಸ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಷಾರಾಗಿ ಹೋಗಿ ಒಳ್ಳೆ ರೈಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರಲಿ ಕಿತ್ತಡಿ ಕಿರಣ್ ಬ್ರೋ. ಮಳೆ ಏನು ಗಾಯ್ಸ್ ಈ ಥರ ಇಟ್ಕೊಂಡ್ಬಿಡ್ತು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಬೆಂಗಳೂರು ವೆದರ್ ಹಿಂಗೆ ಅಲ್ಲ ಯಾವಾಗಲೂ. ಹೀಗೆ ಹೋಗ್ಬೇಕಾರೆ ಟಿಪಿಕಲ್ ಕನ್ನಡಿಗನು ಕಿತ್ತಡಿ ಕಿರಣ್ ಹಂಗೆ ಜಾಯ್ನ್ ಆಗಬೇಕಪ್ಪ. ಸರ್ಪ್ರೈಸ್ ಆಗಿ ಮಸ್ತಾಗಿರುತ್ತೆ. ನಗುತ್ತಿರು ಮನವೇ ನೋವು ಹೊಸದಲ್ಲ. ಸಿಚುವೇಶನ್ ತಕ್ಕಾಗಿದೆ ಗುರು, ನಗ್ತಾ ಇರ್ತೀನಿ ಬಿಡೋಣ. ಆಯಿತು, ಅಣ್ಣ ಪೊಲೀಸು ನೋಡಿದ ತಕ್ಷಣ ಯೂಟ್ರನ್ನು ನಿನ್ಗೆ ಯಾಕೆ ಆಮೇಲೆ ಒಂದೇ ರೋಡು ಗಾಯ್ಸ್, ಸೀದಾ ಇದಕ್ಕೆ ಹೊರಟೋಗ್ತೀವಿ. ಯಾವ್ದು ಹೇಳಿ? ಅಂಬಾ ಬಜಾಜ್ BTM ಲೇಔಟ್. 4 kilometer ಇದೆ ಅಷ್ಟೇ. ಯಾರು ಇವರಲ್ಲ ನೋಡಿ ಟಿಪಿಕಲ್ ಕನ್ನಡಿಗ. ಪೇಮೆಂಟ್ ಬರುತ್ತೆ. ಯಾರಿಗೆ ಇರ್ತಿರೋಲ್ಲ ನಾನು ಬಂದಾಗಲ್ಲ ಹೋಗ್ಬೇಕು. ಯಾರಿಗೆ ನಾನೇ ಬೆಟ್ಟಿ ಹುಡುಗ ಆಯ್ತು ಅಮ್ಮ ಇಲ್ಲ. ಗುರು ಗೌತಮ್ ನೋಡಿ ಬಂದರು. ಹಾಯ್ ಸರ್. ಬನ್ನಿ ಬನ್ನಿ ಹಾಯ್ ಬ್ರೋ. ಜೈ. ಒಂದು ಯೂಟ್ಯೂಬ್ ಮೀಟ್ಗೆ ಒಬ್ರು ಹೀರೋ ಬಂದಿದ್ದಾರೆ ಅಂತ ಖುಷಿ ಆಗಿದೆ. ಆಕ್ಚುಲಿ ನಮ್ಮ ಪ್ಲಾನ್ ಬಂದಿದ್ದಾರೆ ಅಂತಂದ್ರೆ
ತುಂಬಾ ಥ್ಯಾಂಕ್ ಯು. ಅಂಡ್ ಮೋರ್ ಎವರ್ ಯಾವುದು ಹೇಳಿದೆ ನಾನು ಆಕ್ಚುಲಿ ತುಂಬಾ ಬೇಜಾರಾಗಿದ್ದೆ. ಇವತ್ತು ಲೇಟ್ ಮಾಡ್ಕೊಂಡು ಬರ್ತಾವಲ್ಲ 12:30 ಆಯ್ತು ಆದ್ರೆ ಈ ತರ ಖುಷಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾವೇನ್ ಮಾತಾಡಕ್ ಹೋಗಿದ್ವು ಓಕೆ ಕೆಲಸ ಆದ್ಮೇಲೆ ಬಿಟ್ಬಿಡ್ಬೋದು ಅನ್ನೋ ಇರ್ಬೋದು. ಬಟ್ ಆದ್ರೆ ಬಂದು ಅವ್ರು ಟೈಮ್ ಫ್ರೀ ಮಾಡಿಬಿಟ್ಟಿದಾರಲ್ಲ ಅದಕ್ಕಂತೂ ತುಂಬಾ ಇನ್ನೊಂದು ನಾವು ಸ್ಪಾನ್ಸರ್ಸ್ಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ವಿ. ಈ ತರ ಸ್ಪಾನ್ಸರ್ ಮಾಡಿ ಖರ್ಚಾಗತ್ತೆ ಅಂತ. ಸೊ ಕಿರಣ್ ಅವ್ರಿಗೆ ಫಸ್ಟ್ ಸ್ಪಾನ್ಸರ್ ಹೇಳ್ಬೇಡಿ ಅಂತ ಹೇಳಿದ್ರು. ತಡೆಯಕ್ಕಾಗಲಿಲ್ಲ. ಯಾಕೆಂದ್ರೆ ಒಬ್ರಿಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂದ್ರೆ ನಾವು ಹೇಳ್ತೀವಿ ಈ ತರ ಹೆಲ್ಪ್ ಮಾಡ್ತಾ ಇದಾರೆ ಅಂತ, ಬೇರೆಯವರು ನೋಡಿ ಕಲಿತು ಹೆಲ್ಪ್ ಮಾಡ್ಲಿ ಅಂತ. ಯಾರು ಅದು? ನಾನು ಹೆಂಗೋ ಐಫೋನ್ ತಗೊಂಡಿದ್ದೀನಿ ಅಂತ ಹೇಳಕ್ ಒಂದು ಚಾನ್ಸ್ ಕೊಡ್ತೀನಿ. ಊಟ ಮಾಡಿದ ಅಂತ ಸೊ 15 Pro ತಗೊಂಡಾರ. ಈಗ ಅಲ್ಲೋಗಿ 16 Pro Max ತಗೊಂಡ್ ಬರ್ತಾರ ಅಂತ ಹೇಳಿ ನನ್ನ ಆಸೆ. ಬ್ರದರ್ ನಾವು ಒಂದು ಲಿಸ್ಟ್ ಕೊಡ್ತೇವೆ ಅಂತ ಈಗ ಆಗಿರುತ್ತಲ್ಲ. ಎಷ್ಟು GB ಐತೆ ಬೈ ಇದೆ? 1 GB ಲೆಕ್ಕ ಇಲ್ಲ. ಟಿವಿ ಎಲ್ಲ ನಮ್ ಕೆಟಗರಿ. ನಾವು ನೀವೇನ್ ಬಿಡ್ರಿ ಸೌಕರ್ ಮಂದಿ 14 1 TB ಐತ್ರಿ ನಮ್ದು. 1 TB ನೆಕ್ಸ್ಟ್ ಲೆವೆಲ್. ಸರ ಹೋಗಿ ಬರ್ರಿ, ಹೋಗಿ ಬಂದು ಮಸ್ತ್ ಹೋಗ್ಬರ್ರಿ, ಆರಾಮ್ ಹೋಗ್ಬರ್ರಿ. ನಡಕೆ ಹೆಂಗ್ ಬರ್ಬೇಕಂದ್ರೆ ಜನ ನೋಡಿದ್ರು ನಾ ಯಾಕೆ ಹೋಗ್ಲಿಲ್ಲ ಫಸ್ಟಿಗೆ ಅನ್ಬೇಕು. ಆ ಲೆವೆಲ್ ಕಾಂಟೆಂಟ್ ಬರ್ಬೇಕು. ಕಂಟಿನ್ಯೂ ಹಾಕೊಂತೀರಿ ಬಾಯ್ಸ್. ನಡಕ್ಕೆ ಎಡಿಟ್ ಎಲ್ಲಿ ಮಾಡ್ತೀರಂತ ನನಗೆ ಕಳಿಸ್ತಾರೆ. 1 ವರ್ಷ ಆದ್ಮೇಲೆ ಆಗ್ತೀನಿ. ಸೊ ನೆಕ್ಸ್ಟ್ ಇಯರ್ ಬರ್ತೈತೆ ಗೈಸ್. ವ್ಲಾಗ್ಸ್ ಎಲ್ಲ ನೆಕ್ಸ್ಟ್ ಇಯರ್ ಬರ್ತಾವ. ಸೊ ಆರಾಮ್ ಹೋಗ್ಬರ್ರಿ. ಆಲ್ ದ ಬೆಸ್ಟ್. ನಮ್ಮ ಅಣ್ಣನ ಚಡ್ಡಿ ಹೋಲಿ ಮುಂಡೆ ನಾನು ಸ್ಟಿಕರಿಂಗ್ ಮಾಡಿಸಿದ್ದೀನಿ ಗೊತ್ತಾ, ಲಂಡನ್ ಅಂತ. ಮಾಡಿಸಿರೋ ಉದ್ದೇಶ ಏನು ಅಂತಂದ್ರೆ ಒಬ್ಬ ಹಳ್ಳಿ ಹುಡುಗರು ಅಲ್ಲಿಂದ ಇಲ್ಲಿವರೆಗೂ ಬಂದು ಮಾಡ್ಬೋದು ಅಂತ ತೋರ್ಸೋಕ್ಕೋಸ್ಕರ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಮಾತಾಡ್ಬೇಕು. ಇದು ಇನ್ನೊಂದ್ಸಲ ಮಾಡಿದ್ರು. ಅದ್ರಲ್ಲ ಕಿತ್ತಡಿ ಕಿರಣ್ ಬ್ರೋ ಅವ್ರದ್ದು ಮೀಟಪ್ ಹೇಗಿತ್ತು ಅಂತ ಗ್ಯಾದರಿಂಗು. ಕಿತ್ತಡಿ ಕಿರಣ್ ಬ್ರೋ ಒಂದು ಮಾತು ಹೇಳಿದ್ರಪ್ಪ, ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಅದನ್ನ ಕೇಳಿ. ಖುಷಿ ಏನ್ ಗೊತ್ತಾ, ಯಾವ್ದಾದ್ರು ಒಂದು ಮೀಟಪ್ ಬಂದು ನನ್ನ ಮೀಟಪ್ ಅಲ್ಲಿ ನನಗಿಂತ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಾನು ಆಕ್ಚುಲಿ 1 hour 2 hour ಇಂದ ನಾನು ಇಲ್ಲೇ ಇಲ್ಲ, ಆದ್ರೂ ಇವೆಂಟ್ ಸಕ್ಸಸ್ಫುಲ್ ಆಗಿದೆ. ಅದು ಯಾವಾಗ ಆಗೋದು, ನಮ್ಮ ಸುತ್ತಮುತ್ತ ಇರೋ ನೆಟ್ವರ್ಕ್, ಫ್ರೆಂಡ್ಸ್ ನೆಟ್ವರ್ಕ್ ಚೆನ್ನಾಗಿದ್ದಾಗ. ನೋ ಕಾಮೆಂಟ್ಸ್. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು. ಫಸ್ಟ್ ಟೈಮ್ ಬಂದೆ, ಎಲ್ಲ ಸಿಕ್ಬಿಟ್ರು ಹೋಗು. ನಂಗೆ ಶಾಕಿಂಗ್ ಏನು ಅಂದರೆ ದುನಿಯಾ ವಿಜಯ್ ಸರ್ ಬಂದರು, ಮತ್ತು ಗೀಕ್ ಇಂಡಿಯಾ ಅಂತರೂ ಅವರೇ ನಂಗೆ ಇನ್ಸ್ಪಿರೇಷನು. ಫಸ್ಟು ಮೋಟೋ ವ್ಲಾಗು
ಮಾಡಬೇಕು ಅಂತ ಅನಿಸಿದ್ದೆ ಅವ್ರ ವೀಡಿಯೋಸ್ ನೋಡಿ. ಸೊ ಗೀಕ್ ಇಂಡಿಯಾ ಅವ್ರು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ನಾನು ಆರಾಮಿದ್ದೀನಿ. ಆರಾಮ? ಈಗ ಬಂದಿರಣ್ಣ ಬೆಂಗಳೂರಿಗೆ? ಈಗ ಬಂದಿರಾ ಇಲ್ಲ ಇಲ್ಲೇ ಇದ್ದೀರಾ? ಯಾವ ಗುಲ್ಬರ್ಗ ಅಣ್ಣ ನಮ್ಮದು. ಇಲ್ಲಿ ಬೆಂಗಳೂರಿನಾಗೆ ಇದ್ದೀವಿ ಅಣ್ಣ. ಗೊತ್ತಾಗಿಂದ ಇಲ್ಲೇ ಇರೋದು. ಇಲ್ಲೇ ವ್ಲಾಗ್ಸ್ ಮಾಡ್ತಾ ಇವಾಗ ಸ್ಟಾರ್ಟ್ ಮಾಡಿರೋದು 1 ವರ್ಷ. ನೀವೇನ ಇನ್ಸ್ಪಿರೇಷನ್ ಮಾಡ್ತಾ ಇರೋ ರೈಡ್ಗೆ ಉಗಿಯಾ ಟು ಲಂಡನ್? ಆ ರೈಡ್ಗೆ ಸ್ಪೆಸಿಫಿಕ್ ಆಗಿ ಅವ್ರೇನು ಹೇಳಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಅವ್ರ ಸಾಧನೆ. ಇವತ್ತು ನಾಳೆ ಬೆಳಿಗ್ಗೆಯಿಂದ ಅವರು ಇಲ್ಲಿಂದ ಲಂಡನ್ಗೆ ಹೋಗ್ತಾರೆ. ಅದು ಯಾರು ಅಂದರೆ ನಮ್ಮ ಕನ್ನಡಿಗ ಹೋಗ್ತಾರೆ. ನನಗೆ ಯಾವಾಗಲೂ ಇಂಥ ಅಚೀವ್ಮೆಂಟ್ಸ್ ಅಂದರೆ ಅವ್ರು ನನಗೆ ತುಂಬ ನಾಳೆ ಹೋಗಿ ಬರ್ತಿರೋ ಕಾರ್ಯಕ್ರಮ ಏನು ಶುರು ಮಾಡಿದ್ದಾರೆ, ಎಲ್ಲೂ ಏನೂ ತೊಂದರೆ ಆಗ್ದಿರಾ ನಮ್ಮೆಲ್ಲರ ತಾಯಂದಿರ ಆಶೀರ್ವಾದದ ಮೇಲೆ ಅವ್ರು ಹೋಗಿ ಸೇಫಾಗಿ ಬರಲಿ ಅಂತ. ನಿಜವಾಗ್ಲೂ ಗೊತ್ತಿರಲಿಲ್ಲ ಇವ್ರಿಗೆಲ್ಲ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಸೊ ನೋಡಿದ್ರಲ್ಲ ದುನಿಯಾ ವಿಜಯ್ ಸರ್ ಎಷ್ಟು ಹಂಬಲ್ ಮನುಷ್ಯ ಅಂತ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗುರು ಪ್ರತಿಯೊಬ್ರಿಗೂ. ಆ್ಯಂಡ್ ಕ್ರೌಡ್ ಸಿಕ್ಕಾಪಟ್ಟೆ ಬಂದ್ಬಿಡ್ತು ಒಳಗಡೆ. ಆ್ಯಂಡ್ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಗೌತಮ್ ನಾಯ್ಡು ಅವರು ಬಂದಿದ್ದರು, ರೆಡ್ ಪ್ಯಾರಾಸೈಟ್ ಬಂದಿದ್ದರು, ವಿಕಾಸ್ ಗೌಡ ಅವರು ಬಂದಿದ್ದರು. ಮತ್ತು ಕೆಲವು ಕಂಟೆಂಟ್ ಕ್ರಿಯೇಟರ್ಸು ಕಿತ್ತಡಿ ಕಿರಣ್ ಬ್ರೋಗೆ ವಿಶ್ ಮಾಡ್ತಾ ಅವ್ರ ರೈಡು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿ ಅಂತ ಏನೇನು ಮಾತಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಿತ್ತಾಡಿ ಕಿರಣ್ ಅವರು KK 069 ಕೋಡ್ ನಂಬರ್ ಜೊತೆಗೆ ನಮ್ಮ ಕೊಹಿನೂರ್ ವಜ್ರ ತರಾಕ್ ಅಂತ ಹೇಳಿ ಲಂಡನ್ ಹೊಂಟಾರ ಅಂತ ಹೇಳಿ. ಸೊ ಆ ಮಿಷನ್ ಸಕ್ಸಸ್ಫುಲ್ ಆಗ್ಬೇಕು. ಅದ್ರ ಜೊತೆಗೆ ಇಂಗ್ಲೆಂಡ್ ಕ್ವೀನ್ ಮೊಮ್ಮಗಳನ್ನ ಕರ್ಕೊಂಡ್ ಬರ್ಬೇಕು. ಅವರು 3 ತಿಂಗಳು ಹೊಂಟಿದ್ದು ಅಲ್ಲೇ ಏನಾದ್ರು ಒಂದು ಸಾಧನೆ ಮಾಡಿ ಆ ಪರಕೀಯರನ್ನು ಬಗ್ಗಿಸಿ ಬಡದು ಬರಾಕಂತ ಹೊಂಟಾರ ಅವರು. ಬೆಂಬಲ ಇಷ್ಟಲ್ಲ, ಇದಕ್ಕಿಂತ ಡಬಲ್ ಎವ್ರಿ ಟೈಮ್ ಈ ಬೆಂಬಲ ಜಾಸ್ತಿ ಹಾಕೊಂಡು ಮಾಡ್ತಿರಲ್ರಿ. ಅವ್ರು ಒಟ್ಟ ಇಷ್ಟು ಬೆಂಬಲ ಕೊಡ್ಬೇಕಂದ್ರೆ ವಾಪಸ್ ಬಂದ್ ಮತ್ ಬೆಟ್ಟಾಗ ವಾಪಸ್ ಹೋಗ್ಬೇಕು. ಈ ಪರಿ ಏನಿದು ಬೆಂಬಲ ಇಷ್ಟು ಫೋನ್ ನನ್ನ ಮಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಜಲ್ದಿ ಬಂದಿದ್ವಿ ನಾವು. ನೀವು ಬರೋಕಿನ ಮೊದಲ ಬಂದಿದ್ವಿ. ಜಗತ್ತಿನಾಗ ಇಲ್ಲಲ್ಲ ಹಂಗ ಅವ್ರು ಸ್ವಲ್ಪ ಲಂಡನ್ ಬಿಟ್ಟ ಹೊಂಟ್ರಂತ. ಅವ್ರ ಮನೆಗೆ ಆಸೆ ಇತ್ತು ಅವ್ರು ಕಲಿಬೇಕಂತ. ಅವ್ರನ್ನೆಲ್ಲ ಬಿಟ್ಟು ಈಗ ಹೊಂಟಾರ ಗಾಡಿ ತಗೊಂಡು. ಸೊ ಗೈಸ್, ನಿಮ್ಗೂ ಏನಾರ ಗಾಡಿ ತಗೊಂಡು ಹೋಗೋ ಆಸೆ ಇದ್ರೆ ಹೇಳ್ರಿ, ನಾವು ರೊಕ್ಕ ಎಲ್ಲ ಕೊಡಿಸ್ತೀವಿ. ಸೋಲೋ ಟ್ರಿಪ್ ಹೋಗ್ಬೇಕಂತ ಮಾಡೀನಿ ಇಲ್ಲಿಂದ ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದೀವಿ. ಕ್ಯಾಮ್ರಾ ಹಿಡಿದು ನೀವು ಏನು ಹಾಕ್ತೀರಿ, ಎಲ್ಲ ಹಾಕ್ತೀರಿ ಈಗ ಮಾಡ್ಕೊಂತೀವಿ. ಜಾನಿ ಬೇಕಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂದ್ರೆ ಅವ್ರಿಗೆ ಹೋಗೋದೇ ಎವ್ರಿ ಅವ್ರ ಜರ್ನಿದ ಬ್ಲಾಗ್ ಹಾಕೋದಾರೆ. ಸೊ ಅದಕ್ಕೆ ನಾವು ಕನ್ನಡ ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಅಂಡ್ ಅವ್ರಿಗೆ ಇಲ್ಲಿ ಹೆಂಗ್ ಕೂಡಿ ಬೆಂಬಲ ಮಾಡಿರ್ತಲ್ಲ, ಸೊ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನೀವೆಲ್ಲರೂ ಇನ್ನೂ ಶೇರ್ ಮಾಡ್ರಿ ಅವ್ರ ಚಾನೆಲ್. ಅವ್ರು ಹೋಗಿ ಬರೋ ಮಟ್ಟ 1 ಮಿಲಿಯನ್ ಮುಟ್ಟಿಸ್ಬೇಕು ಅಷ್ಟೇ ಕಿತ್ತಾಡಿ ಕಿರಣ್ ಚಾನೆಲ್. ಒಂದ್ ಖುಷಿ ಏನಂತಂದ್ರೆ ಇಷ್ಟು ಜನ ಕನ್ನಡ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಒಟ್ಟಿಗೆ ನಿಂತ್ಕೊಂಡು
ನಗ್ನಗ್ನ ಮಾತಾಡ್ತಿದೀವಿ ಅಂದ್ರೆ ಇದು ನಮ್ಮ ಗೆಲುವು ಅಂತಾನೆ ಹೇಳ್ಬೋದು. ನಮ್ಮನ್ನ ನೋಡಕ್ಕೆ ನೀವು ಇಷ್ಟು ಜನ ನಿಂತಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಗೆಲುವು. ಅದಕ್ಕಿಂತ ಇನ್ನೊಂದು ದೊಡ್ಡ ಗೆಲುವು ಏನಂದ್ರೆ ಕಿರಣ್ ಅವರು ಲಂಡನ್ ಹೋಗಿದ್ದಾರೆ. ಸಾಮಾನ್ಯ ಅಲ್ಲ, ಆ ಮನುಷ್ಯ ಇರೋದು ಇಷ್ಟಪ್ಪ. ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಲಂಡನ್ ಹೋಗ್ತಿದ್ದಾರೆ, ಅಲ್ಲಿವರೆಗೂ ಅಷ್ಟರಲ್ಲಿ ಅವ್ರ ಚಾನೆಲ್ ನ 1 ಮಿಲಿಯನ್ ಮಾಡಕ್ ಟ್ರೈ ಮಾಡೋಣ. ಮತ್ತೆ ಅವ್ರ ವಿಡಿಯೋನ ಶೇರ್ ಮಾಡಿ ನಿಮ್ಗಳ ಪ್ರೀತಿನ ಅವ್ರಿಗೆ ಕೊಡಿ. ಇಷ್ಟೇ, ಏನಿಲ್ಲ. ಖುಷಿ ಆಗ್ತಾರೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತೇನೆ ನಾನು ಇದೇ ಫಸ್ಟ್. ಎಲ್ಲರೂ ಒಂದೊಂದು ಮಾಡೋದು. ನಾನು ಯೋಚನೆ ಮಾಡ್ತಾ ಇದ್ದೆ ಏನೆಲ್ಲ ಬೇಡ ಅಂತ, ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ರು. ಬಟ್ ಏನಂದ್ರೆ ಗೈಸ್, ಈ ತರ ಎಲ್ಲ ಸೇರಿಸೋದಕ್ಕೆ ರೀಸನ್ ಏನು ಅಂತಂದ್ರೆ ಎಲ್ಲರೂ ಸೇರಿ ಎಲ್ಲ ಯೂಟ್ಯೂಬ್ ಅನ್ನ ಸೇರಿಸಿದ್ರೆ ತುಂಬಾನೇ ಎಫರ್ಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಸಪೋರ್ಟ್ ಹೋಗ್ತಾ ಇದ್ದೀರಾ. ಸೊ ಕಿರಣ್ ಅವರು ಕಿರಣ್ ಅವರು ಇವಾಗ ವರ್ಲ್ಡ್ ರೈಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ನೀವು ಯಾವ ರೇಂಜ್ ಸಪೋರ್ಟ್ ತೋರಿಸಬೇಕು ಅಂತಂದ್ರೆ ವರ್ಲ್ಡ್ ರೈಡ್ ಎಲ್ಲ ಬಿಟ್ಬಿಟ್ಟು ಬೇಗ ನಮ್ಮನ್ನ ನೋಡೋದನ್ನ ನಂಬಬೇಕು. ಸೊ ಆ ರೇಂಜ್ ಸಪೋರ್ಟ್ ತೋರಿಸಿ. ಸೊ ಆಲ್ ದ ಬೆಸ್ಟ್ ಕಿರಣ್. ಎಲ್ಲ ಸಪೋರ್ಟ್ ಮಾಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಚಿಕ್ಕ ಗ್ರಾಮದಿಂದ ಬಂದು ಅವ್ರು ಬಂದು ನಮಗೆ ಆಕ್ಚುಲಿ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನು ಇಲ್ಲದೆ ಒಬ್ಬ ಹುಡುಗ ಎಲ್ಲೋ ಒಂದು ಗ್ರಾಮದಿಂದ ಈ ತರ ಒಂದು ಸಾಧನೆ ಮಾಡ್ತಾ ಇದೆ ಅಂದ್ರೆ ನಾವು ನೋಡ್ಕೊಂಡು ಕಲ್ತ್ಕೊಬೇಕು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಮ್ಗೆ ಈ ತರ ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ. ಎಕ್ಸಾಂಪಲ್ ನೀವು ನೋಡಿ, ನಾರ್ತ್ ಇಂಡಿಯಾದಿಂದ ಎಲ್ಲ ಕ್ರಿಯೇಟರ್ಸ್ ಗಳನ್ನ ಕರೆಸ್ತಾರೆ, ದೊಡ್ಡದಾಗಿ ಖರ್ಚು ಮಾಡಿ ಎಲ್ಲಾನು ಮಾಡ್ತಾರೆ. ಆದ್ರೆ ನಮ್ ಕನ್ನಡದಲ್ಲಿ ಜನ ಬರಲ್ಲ, ಹೈಪ್ ಇಲ್ಲ ಅಂತ ಅನ್ಕೊಂತಾರೆ. ಅವ್ರು ತೋರ್ಸ್ಬೇಕು ಇದು ಹೈಪ್ ಅಂತ. ಎಲ್ಲರೂ ಹೊಸ ಕ್ರಿಯೇಟರ್ಸ್ಗೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಒಬ್ರಿಗೂ ದುರಂಕಾರ ಗಂಚಲಿ ಅನ್ನೋದೇನು ಇಲ್ಲ ಗುರು. ಅನ್ಕೋತೀವಿ ಅಷ್ಟೇ ನಾವು ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಏನೂ ಇಲ್ಲ ಅಂತ. ಬಟ್ ಅಲ್ಲಿ ಟೈಮ್ ಸಿಕ್ಕಿದಾಗ ಪ್ರತಿಯೊಬ್ಬರು ನೀಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಗೈಸ್, ಕಂಟೆಂಟ್ ಕ್ರಿಯೇಟರ್ಸ್ ಕಷ್ಟ ಏನು ಅಂತ ಗೊತ್ತಾಯಿತು ಗೈಸ್. ಸೊ ರೈಟ್ ಸೈಡ್ ಒಂದು ರೂಮಲ್ಲಿ ಬರೀ ಕಂಟೆಂಟ್ ಕ್ರಿಯೇಟರ್ಸ್ ಮಾತ್ರ ಕೂತ್ಕೋತಾ ಇದ್ದಿದ್ದು. ಸೊ ಅಲ್ಲಿ ನನ್ನೂ ಅಲೋ ಮಾಡಿದ್ರು, ಗೋಪುರ ಎಲ್ಲ ಇಟ್ಕೊಂಡಿದ್ದು ನೋಡ್ಬಿಟ್ಟು ನನ್ನೂ ಅಲೋ ಮಾಡಿದ್ರು. ನೀನು ಇನ್ನಿದು ಕಾಚೆ ಇದೆಯಾ ಬ್ರೋ, ಒಳಗಡೆ ಬನ್ನಿ ಅಂತ. ಗೈಸ್, ಕಿತ್ತಾಡಿ ಕಿರಣ್ ಅವ್ರು ಒಂದು ಮಾತು ಹೇಳಿದ್ರು ಗೈಸ್, ಎಷ್ಟು ಚೆನ್ನಾಗಿತ್ತು ಅಂದರೆ ಅದು. ಅಭಿಮಾನಕ್ಕೆ. ಆದ್ರೆ ಒಬ್ರು ಹೀರೋ ಬರ್ತಾರೆ ಅಂತಂದ್ರೆ ನಾವು ಮಾಡ್ತಿರೋ ಕಂಟೆಂಟ್ ನ ಕ್ವಾಲಿಟಿ ಇನ್ಮೇಲೆ ಕನ್ನಡ ಯೂಟ್ಯೂಬರ್ ಕಮ್ಮಿ ಅಲ್ಲ ಅನ್ನೋ ಲೆವೆಲ್ಗೆ ಇದೊಂದು ಸೆಟ್ ಆಗುತ್ತೆ. ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನ ವ್ಯಯಿಸಿ ಕಿತ್ತಾಡಿ ಕಿರಣ್ ಬ್ರೋ ಸಿಕ್ಕಿದ್ರು. ಅವರಂತರೂ ಸಿಂಪ್ಲಿಸಿಟಿ ಗುರು, ಸಖತ್ ಹಂಬಲ್ ಮನುಷ್ಯ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋಣ. ಸೊ ಸಪೋರ್ಟ್ ತುಂಬ ಬೇಕು ಅವ್ರಿಗೂ. ಈ ಗುರು ಏನು ಲಂಡನ್ ಅಂದರೆ ಪಕ್ಕದ ರೋಡ್ ಗುರು. ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಎಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಅದು 1 ಡೇ ಟ್ರಿಪ್ಪಿಗೆ. ಇನ್ನವ್ರು ಲಂಡನ್ಗೆ ಹೋಗ್ತಾ ಇದ್ದಾರೆ ಅಂದರೆ ಅಪ್ಪ ದೇವರೇ ಗುರು, ಕ್ರೇಜಿಯಾಗಿತ್ತು ಗುರು ಎಕ್ಸ್ಪೀರಿಯನ್ಸ್ ಹತ್ರ. ಆಮೇಲೆ ಹೊಸಬ್ರಿಗೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು ಗೊತ್ತಾ, ಪ್ರತಿಯೊಬ್ಬರು. ಎಲ್ಲರೂ ಹೋದ್ರಿ ಅದಾಗ್ರಿ ಇದಾಗ್ರಿ ಅಂದರೆ ಇವ್ರು ಬಂದು ವ್ಲಾಗರ್ ಆಗ್ರಿ, ಯೂಟ್ಯೂಬರ್ಸ್ ಆಗ್ರಿ, ವ್ಲಾಗರ್ ಆಗ್ರಿ ಅಂತ ಇದ್ದಾರೆ. ಸಖತ್ ಖುಷಿ ಆಗೋಯ್ತು ಗುರು. ಈ ಥರ ಇನ್ಸ್ಪಿರೇಷನ್ ತುಂಬಬೇಕು. ಅದನ್ನು ಬಿಟ್ಟು ಆಗಲ್ಲ, ಮಾಡೋಕ್ಕಾಗಲ್ಲ, ಅದು ಇದು ಅಂತ ಡಿಸಪಾಯಿಂಟ್ ಮಾಡಬಾರ್ದು, ಡಿಮೋಟಿವೇಟ್ ಮಾಡಬಾರ್ದು. ಸಖತ್ ಇನ್ಸ್ಪೈರ್ ಮಾಡಿದ್ರು ಗುರು, ಸಖತ್ ಮೋಟಿವೇಟ್ ಮಾಡ್ತಾರೆ. ಸೊ ಬಾಯ್ಸ್ ಅಷ್ಟೇ.
ಕಿತ್ತಾಡಿ ಕಿರಣ್ ಬ್ರೋಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೇಫಾಗಿ ಹೋಗ್ಬಿಟ್ಟು ಬರಲಿ ಅಂತ ವಿಶ್ ಮಾಡ್ತಾ, ಕನ್ನಡಿಗರು ತುಂಬ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಸೊ ನಮ್ಮ ಚಾನೆಲ್ಲು ಅಷ್ಟೇ, ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಇದೇ ರೀತಿ ಇನ್ಮೇಲೆ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಇದು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.